ಕರಾವಳಿಯಲ್ಲಿ ಮತ್ತೊಂದು ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಹಾಗಾದ್ರೆ ಕರಾವಳಿಯ ಮತ್ತೊಂದು ಆಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಆ ಭಾಗದಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ ಈ ಒಂದು ವಿಡಿಯೋ. ಹಾಗಾದ್ರೆ ಆ ವಿಡಿಯೋ ಯಾವುದು? ಕರಾವಳಿಯ ಮತ್ತೊಂದು ಆಸ್ಫೋಟಕ ವಿಡಿಯೋ ರಿಲೀಸ್. ಆ ಭಾಗದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದ್ದ ಆ ವಿಡಿಯೋ. ಹಾಗಾದ್ರೆ ಆ ವಿಡಿಯೋ ಯಾವುದು? ಧೂತ ಸಮೀರ್ ಎಂಡಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋವೊಂದನ್ನು ಹರಿಯಬಿಟ್ಟಿದ್ದಾನೆ. ಸೌಜನ್ಯ ಸೇರಿ ನೂರಾರು ಯುವತಿಯರ ಹತ್ಯೆ ಬಗ್ಗೆ ವಿಡಿಯೋ ಇದೆ. ಸೌಜನ್ಯ ಕೇಸ್ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಎಂದು ವಿಡಿಯೋದಲ್ಲಿ ಉಲ್ಲೇಖ. ಸಮೀರ್ ಎಂಡಿ ಮಾಡಿರೋ ವಿಡಿಯೋ ಕರಾವಳಿಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಕರಾವಳಿಯ ಮತ್ತೊಂದು ಆಸ್ಫೋಟಕ ವಿಡಿಯೋ ರಿಲೀಸ್. ಆ ಭಾಗದಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ ಈ ಒಂದು ವಿಡಿಯೋ. ಧೂತ ಸಮೀರ್ ಎಂಡಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಸೌಜನ್ಯ ಸೇರಿ ನೂರಾರು ಯುವತಿಯರ ಹತ್ಯೆಯ ಬಗ್ಗೆ ವಿಡಿಯೋ. ಸೌಜನ್ಯ ಕೇಸ್ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಎಂದು ವಿಡಿಯೋದಲ್ಲಿ ಉಲ್ಲೇಖ. ಕರಾವಳಿ ಭಾಗದಲ್ಲಿ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಆ ಒಂದು ವಿಡಿಯೋ. ಎಂಡಿ ಸಮೀರ್ ಮಾಡಿರ್ತಕ್ಕಂತಹ ವಿಡಿಯೋ. ನಾವು ಅದನ್ನ ದೃಢೀಕರಿಸ್ತಾ ಇಲ್ಲ. ಆ ವಿಡಿಯೋದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ವಿಚಾರವನ್ನ ದೃಢೀಕರಿಸ್ತಾ ಇಲ್ಲ. ಆದರೆ ಕರಾವಳಿ ಭಾಗದಲ್ಲಿ ಆ ಒಂದು ವಿಡಿಯೋ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸೌಜನ್ಯ ಸೇರಿ ನೂರಾರು ಯುವತಿಯರ ಕೊಲೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ವಿಡಿಯೋ. ಆ ವಿಡಿಯೋದಲ್ಲಿ ಏನೇನು ಉಲ್ಲೇಖ ಇದೆ ಅದನ್ನ ಪ್ರತ್ಯೇಕವಾಗಿ ಬಿಡಿಸಿಡುವಂತಹ ಪ್ರಯತ್ನ ನಮ್ಮದಲ್ಲ. ಕಾರಣ ಅದರಲ್ಲೊಂದಷ್ಟು ವಿವಾದಾತ್ಮಕವಾದಂತಹ ಸಾಲುಗಳಿರಬಹುದು, ಮತ್ತೊಂದೊಂದಷ್ಟು ಕಾನೂನು ವ್ಯಾಪ್ತಿಗೆ ಮೀರಿರಬಹುದಾದಂತಹ ಸಾಲುಗಳು ಇರಬಹುದು. ಸೊ ಅದು ಇದೆ ಅಂತನೂ ನಿಖರತೆ ಇಲ್ಲ. ಆದರೆ ಅದರ ಉಲ್ಲೇಖ ನಾವು ಮಾಡೋದಿಲ್ಲ. ಕಾರಣ ಈಗಾಗಲೇ ಕರಾವಳಿ ಭಾಗದಲ್ಲಿ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ ಆ ಒಂದು ವಿಡಿಯೋ. ಸಮೀರ್ ಎಂಡಿ ಮಾಡಿರ್ತಕ್ಕಂತಹ ವಿಡಿಯೋ. ಕರಾವಳಿಯ ಮತ್ತೊಂದು ಆಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಆ ಭಾಗದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಆ ಒಂದು ವಿಡಿಯೋ. ಧೂತ ಸಮೀರ್ ಈ ಹಿಂದೆ ಸಾಕ್ಷಿ ನಾಶದ ವಿಡಿಯೋ ಮಾಡಿದ್ರು. ಅದಾದ ನಂತರ ಧರ್ಮಸ್ಥಳ ಹಾರರ್ ಅಂತೇಳಿ ಕೂಡ ವಿಡಿಯೋ ಮಾಡಿದ್ರು. ಸೌಜನ್ಯ ಸೇರಿ ನೂರಾರು ಯುವತಿಯರ ಹತ್ಯೆಯ ಬಗ್ಗೆ ವಿಡಿಯೋ. ಈಗ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋ ಈಗ ಮತ್ತೊಮ್ಮೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಮೀರ್ ಎಂಡಿ ಮಾಡಿರ್ತಕ್ಕಂಥ ವಿಡಿಯೋ ಕರಾವಳಿಯಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಸೊ ಎಂಡಿ ಧೂತ ಸಮೀರ್ಗೆ ಸಂಬಂಧಪಟ್ಟ ಒಂದಷ್ಟು ಬಿಗ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಎಂಡಿ ಸಮೀರ್ ಮಾಡಿರ್ತಕ್ಕಂತಹ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಆ ನದಿ ದಂಡೆಯಲ್ಲಿನ ಸರಣಿ ಹತ್ಯೆಗಳ ಬಗ್ಗೆ ಬಿಗ್ ಎಕ್ಸ್ಪೋಸ್. ಮಹಿಳೆಯರ ಶವಗಳನ್ನ ಹೂತಿದ್ದವನಿಂದಲೇ ಕೋರ್ಟ್ನಲ್ಲಿ ಸಾಕ್ಷ್ಯ. ನಿನ್ನೆಯಷ್ಟೇ ಕೋರ್ಟ್ ಮುಂದೆ ಸತ್ಯ ಹೇಳಿದ್ದ ಅನಾಮಿಕ ವ್ಯಕ್ತಿ. ಸತ್ಯ ಹೇಳಿದ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ನ್ಯಾಯಾಲಯ ಹೇಳಬೇಕು. ಪ್ರಕರಣದ ಬಗ್ಗೆ ಎಲ್ಲವನ್ನ ಕೋರ್ಟ್ನಲ್ಲಿ ಹೇಳಿದ್ದ ದೂರುದಾರ. ಆ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆಯೂ ಕೂಡ ಧೂತ ಸಮೀರ್ ವಿವರಣೆಯನ್ನ ಕೊಟ್ಟಿದ್ದಾರೆ. ನೂರಾರು ಹೆಣಗಳನ್ನ ಹೂತಿದ್ದು ಹೇಗೆ ಎಂದು ವಿಡಿಯೋದಲ್ಲಿ ವಿವರಣೆ. ಕಂಪ್ಲೀಟ್ ವಿಡಿಯೋ ಮಾಡಿ ವಿವರಿಸಿರುವ ಧೂತ ಸಮೀರ್ ಎಂಡಿ ಆ ನದಿ ದಂಡೆಯಲ್ಲಿನ ನೇತ್ರಾವತಿ ನದಿ ದಂಡೆ ಅಂತ, ಆ ನದಿ ದಂಡೆಯಲ್ಲಿನ ಕೆಲ ಅನುಮಾನಾಸ್ಪದ ಸಾವುಗಳ ಬಗ್ಗೆ ಧೂತ ಸಮೀರ್ ತನ್ನ ವಿಡಿಯೋದಲ್ಲಿ ವಿವರಿಸಿದ್ದಾನೆ. ಧರ್ಮಸ್ಥಳದ ಆಸುಪಾಸಿನ ನಿರ್ಜನ ಪ್ರದೇಶದಲ್ಲಿ ಆಗಾಗ ಕಂಡು ಬರುತ್ತಿದ್ದ ಅಸಹಜ ಸಾವುಗಳ ಡೆಡ್ ಬಾಡಿಗಳ ಕಥೆಯೂ ಕೂಡ ಧೂತ ಸಮೀರ್ ತನ್ನ ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾನೆ. 1993ರ ಹೊತ್ತಿಗೆ ಸರಿಸುಮಾರು ಹೆಣಗಳು ಧರ್ಮಸ್ಥಳದ ಕಾಡುಗಳಲ್ಲಿ ಪ್ರತ್ಯಕ್ಷಗೊಳ್ತಾ ಇತ್ತು. ಧರ್ಮಸ್ಥಳದ ನಿರ್ಜನ ಪ್ರದೇಶಗಳಲ್ಲಿ ಆಗಾಗ ಕೇಳಿ ಬರುತ್ತಿದ್ದ ಮತ್ತು ಕಂಡು ಬರುತ್ತಿದ್ದ ಅಸಹಜ ಸಾವಿನ ಡೆಡ್ ಬಾಡಿಗಳಿಗೆ ಕಾರಣ ಏನು ಅನ್ನುವುದರ ಬಗ್ಗೆಯೂ ಕೂಡ ಹಿಂಟ್ ಕೊಟ್ಟಿದ್ದಾನೆ ಧೂತ ಸಮೀರ್. ಸಮೀರ್ ಸತ್ಯ ಹೇಳ್ತಾ ಇದ್ದಾನೆ, ದೂರುದಾರ ಸತ್ಯ ಹೇಳ್ತಾ ಇದ್ದಾನೆ. ಈ ವಿಚಾರ ಇನ್ನೂ ಕೂಡ ಸಾಕಷ್ಟು ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯದ ಚರ್ಚೆಯಲ್ಲಿ ಒಳಪಟ್ಟಿದೆ. ಹಾಗಾಗಿ ಇದೇ ನಿಖರವಾದದ್ದು, ಇದೇ ಖಚಿತವಾದದ್ದು, ಇದೇ ಸತ್ಯವಾದದ್ದು ಅಂತ ಹೇಳಿ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ.
ದೂರುದಾರ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ಹಾಗೆ ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇದ್ದಂತಹ ಅಸಹಜ ಸಾವು ಮತ್ತು ಕೆಲ ಕೊಲೆ ಪ್ರಕರಣಗಳ ಬಗ್ಗೆ ಒಂದು ಮಹತ್ವದ ಸುಳಿವನ್ನ ಕೊಟ್ಟಿದ್ರು. ಯಾರು ಆ ದೂರುದಾರ? 2 ವಕೀಲರ ಹೆಸರುಗಳನ್ನು ಒಳಗೊಂಡ ಒಂದು ಪತ್ರವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆ ಪತ್ರದಲ್ಲಿ ದೂರುದಾರ ಉಲ್ಲೇಖ ಮಾಡಿದಂತೆ ಕರಾವಳಿ ಭಾಗದ ಕೆಲ ನಿರ್ಜನ ಪ್ರದೇಶಗಳಲ್ಲಿ ಕೆಲ ಮೃತದೇಹಗಳು ಸಿಗ್ತಾ ಇತ್ತು. ಆ ಮೃತದೇಹಗಳನ್ನ ಹೂಳುವಂತೆಯೂ ಮತ್ತು ಸುಡುವಂತೆಯೂ ನನಗೆ ಆದೇಶಗಳು ಬರ್ತಾ ಇತ್ತು. ಆದೇಶದನ್ವಯ ನಾನು ಕೆಲವೊಂದನ್ನ ಹೂಳ್ತಾ ಇದ್ದೆ ಮತ್ತು ಕೆಲವೊಂದನ್ನ ಸುಡ್ತಾ ಇದ್ದೆ. ಈ ಎಲ್ಲ ಹೇಳಿಕೆಗಳು ಕರಾವಳಿ ಭಾಗದ ಜನರನ್ನ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಜೊತೆಗೆ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯದ ಮಾಧ್ಯಮಗಳು ಕೂಡ ಇದನ್ನ ಕವರೇಜ್ ಮಾಡೋದಕ್ಕೆ ಮುಂದಾಯಿತು. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಂತಹ ಕೆಲವು ಅಂಶಗಳ ಬಗ್ಗೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆಯಾಗೋದಕ್ಕೆ ಶುರುವಾಯಿತು. ಕರಾವಳಿ ಭಾಗದಲ್ಲಿ ಒಂದು ಸ್ಥಳವಿದೆಯಂತೆ, ಆ ಸ್ಥಳದ ಸುತ್ತಮುತ್ತ ನಿರ್ಜನ ಪ್ರದೇಶಗಳೇ ಇವೆಯಂತೆ. ಆ ಪ್ರದೇಶಗಳಲ್ಲಿ ಕೆಲ ಅಸಹಜ ಸಾವುಗಳ ಡೆಡ್ ಬಾಡಿಗಳು ಆಗಾಗ ಸಿಗ್ತಾ ಇತ್ತಂತೆ. 1994ರಲ್ಲಿ ನೈರ್ಮಲ್ಯ ಕೆಲಸಕ್ಕೆಂದು ಬಂದ ವ್ಯಕ್ತಿ ಬರಬರುತ್ತಾ ಹೆಣ ಹೂಳುವ ವೃತ್ತಿಯನ್ನೇ ವೃತ್ತಿ ಮಾಡಿಕೊಂಡ. ಆ ವ್ಯಕ್ತಿಗೆ ಕೆಲವರು ನಿರ್ದೇಶನವನ್ನು ಕೊಡ್ತಾ ಇದ್ರು, ಕೆಲವೊಂದು ಮೃತ ಶರೀರವನ್ನ ಹೂಳೋದಕ್ಕೂ ಮತ್ತು ಕೆಲವೊಂದು ಶರೀರಗಳನ್ನು ಸುಡೋದಕ್ಕೂ. ಇಲ್ಲಿ ನೋಡಿ, ಈ ಸುಡುವ ಮತ್ತು ಹೂಳುವ ಕ್ರಿಯೆಗಳಲ್ಲಿ ವ್ಯತ್ಯಾಸಗಳಿದ್ದಾವೆ. ಹೂಳೋದು ಅಂದ್ರೆ ಅವರವರ ಧರ್ಮದ ಸಂಪ್ರದಾಯಕ್ಕನುಸಾರವಾಗಿ ಕೆಲವರನ್ನ ಹೂಳ್ತಾರೆ ಮತ್ತು ಕೆಲವರನ್ನ ಸುಡಲಾಗುತ್ತೆ. ಆದರೆ ಆ ಡೆಡ್ ಬಾಡಿಗಳು ಸಿಗ್ತಾ ಇದ್ದಿದ್ದು ಖಬರಸ್ಥಾನದಲ್ಲ, ಹಿಂದೂ ರುದ್ರಭೂಮಿಯಲ್ಲೂ ಅಲ್ಲ, ಕ್ರೈಸ್ತರ ಸೆಮೆಂಟ್ರಿಯಲ್ಲೂ ಅಲ್ಲ. ಮತ್ತು ಸಿಗ್ತಾ ಇದ್ದಿದ್ದಲ್ಲಿ ಕೆಲ ನಿರ್ಜನ ಪ್ರದೇಶದಲ್ಲಿ. ಕಾಡು ಮನುಷ್ಯರೇನಾದರೂ ಸಾಯ್ತಾ ಇದ್ರ? ಈಗ ಒಂದು ಬುಡಕಟ್ಟು ಸಮುದಾಯದ ಹೆಸರನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಕಾಡಲ್ಲಿ ಒಂದು ಅಸಹಜ ಸಾವಿನ ಡೆಡ್ ಬಾಡಿ ಸಿಗುತ್ತೆ ಅನ್ನೋದಾದ್ರೆ ಅದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಡೆಡ್ ಬಾಡಿ ಆಗಿರಬೇಕು. ಆದರೆ ಈ ನಿರ್ಜನ ಪ್ರದೇಶದಲ್ಲಿ ಈ ತರಹದೊಂದು ಬಾಡಿಗಳು ಸಿಗ್ತಾ ಇತ್ತು, ಅದನ್ನ ಒಬ್ಬ ವ್ಯಕ್ತಿ ಹೂಳ್ತಾ ಇದ್ದ, ಕೆಲವೊಂದನ್ನ ಸುಡ್ತಾ ಇದ್ದ ಅನ್ನೋದಾದ್ರೆ ಆ ವ್ಯಕ್ತಿಗೆ ಯಾರೋ ಒಬ್ಬರು ಆರ್ಡರ್ ಮಾಡ್ತಾ ಇದ್ರು. ಆ ಮೃತ ದೇಹಗಳ ಗುಪ್ತ ಭಾಗದಲ್ಲಿ ಯಾರೋ ರೇಪ್ ಮಾಡಿರುವ ಮಾರ್ಕ್ಗಳನ್ನು ನಾನು ಗಮನಿಸ್ತಾ ಇದ್ದೆ ಅಂತೇಳಿ ಸ್ವತಃ ಅವನೇ ಹೇಳ್ತಾ ಇದ್ದಾನೆ. ಫ್ರೀಡಮ್ ಟಿವಿಯ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿರೂಪಕ ನಿರ್ಧರಿಸಿದ ಸಾಲುಗಳಲ್ಲ ಇದು. ವೈರಲ್ ಆದಂತಹ ಪತ್ರದಲ್ಲಿ ಆ ವ್ಯಕ್ತಿಯೇ ಹೇಳಿಕೊಂಡಿರ್ತಕ್ಕಂತಹ ಸಾಲುಗಳನ್ನು ವಿವರಿಸ್ತಾ ಇದ್ದೀನಿ. ನಿನ್ನೆ ಬೆಳತಂಗಡಿಯ ಘನ ಗೌರವಾನ್ವಿತ ನ್ಯಾಯಾಲಯದ ಮುಂದೆ ಹಾಜರಾದ ಆ ವ್ಯಕ್ತಿಯ ಮುಖ ಹೆಂಗಿದೆ ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿಯ ಹೆಸರು ಕೂಡ ಇನ್ನೂ ರಿವೀಲ್ ಅಲ್ಲ. ಘನ ನ್ಯಾಯಾಲಯದ ನ್ಯಾಯಪೀಠದ ಮುಂದೆ ಆತನನ್ನ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಆತನಿಂದ ಮೌಖಿಕವಾಗಿ ಹೇಳಿಕೆ ತೆಗೆದುಕೊಂಡ್ರೋ ಲಿಖಿತವಾಗಿ ತೆಗೆದುಕೊಂಡ್ರೋ ಅವೆಲ್ಲವೂ ಕೂಡ ಇನ್ನೂ ಗೌಪ್ಯ. ಸೊ ಇವೆಲ್ಲ ಚರ್ಚೆಗಳ ನಡುವೆ ಈ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ನಿರ್ದೇಶನ ಕೊಡ್ತಾ ಇದ್ದವರು ಯಾರು ಅನ್ನುವಂತಹದ್ದು, ಅದನ್ನ ನಾನೇನು MD ಸಮೀರ್ ಒಂದು ವಿಡಿಯೋ ಮಾಡಿದ್ದಾನೆ ಎಂದು ಹೇಳ್ತಾ ಇದ್ದೆ. ಆ ವಿಡಿಯೋದಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ. ಏನಂತ? ಕರಾವಳಿ ಭಾಗದಲ್ಲಿ ಡೆಡ್ ಬಾಡಿಗಳು ಸಿಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿಯಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ ಧೂತ ಸಮೀರ್ MD ಈ ಹಿಂದೆ ಮಾಡಿದ್ದ ವಿಡಿಯೋ ಡಿಲೀಟ್ ಆಗಿತ್ತು. ಈಗ ಮತ್ತೊಂದು ವಿಡಿಯೋ ಮಾಡಿರುವ ಧೂತ ಸಮೀರ್ MD 1995ರಿಂದ ನಡೆದ ಎಲ್ಲಾ ಕೃತ್ಯಗಳ ಬಗ್ಗೆ
ಇಂಚಿಂಚು ಪಿನ್ ಟು ಪಿನ್ ಡೀಟೇಲ್ಸ್. ಆ ನದಿಯ ಸ್ನಾನ ಘಟ್ಟದಲ್ಲಿ ಕಸ ಗುಡಿಸುವವನ ಬಗ್ಗೆಯೂ ಕೂಡ ಆತ ಮಾಹಿತಿ ಹಂಚಿಕೊಂಡಿದ್ದಾನೆ. ಸಮೀರ್ ಎಂಡಿ ವಿಡಿಯೋ ಕ್ಷಣಾರ್ಧದಲ್ಲಿ ತೂಫಾನ್. ಕರಾವಳಿಯಲ್ಲಿ ಮತ್ತೆ ಕಿಚ್ಚು ಹತ್ತಿಸಿದ ಸಮೀರ್ ವಿಡಿಯೋ ಕ್ಷಣಾರ್ಧದಲ್ಲಿ ಲಕ್ಷ ಜನ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಲಕ್ಷ ಜನ ಆ ವಿಡಿಯೋಗೆ ರಿಪೋರ್ಟ್ ಕೂಡ ಆಗ್ತಾ ಇದೆ. ಆ ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ರಿಪೋರ್ಟ್ ಮಾಡ್ತಾರೆ. ಒಂದು ಸುದ್ದಿ ನೋಡಿ, ಈ ಯೂಟ್ಯೂಬ್ ಎನ್ನುವಂತಹ ಮಹಾಸಾಗರದಲ್ಲಿ ದಿನಕ್ಕೆ ಲಕ್ಷಾಂತರ ಕಂಟೆಂಟ್ಗಳು ಸಿಗ್ತವೆ ನಿಮಗೆ, ನಿಮ್ಮ ಕಣ್ಣಿಗೆ. ಆ ವಿಚಾರಗಳು ಒಂದಷ್ಟು ಜನರಿಗೆ, ಒಂದಷ್ಟು ವರ್ಗಕ್ಕೆ ಇಷ್ಟವಾದ್ರೆ ಮತ್ತೊಂದಷ್ಟು ಜನರಿಗೆ, ಮತ್ತೊಂದು ವರ್ಗಕ್ಕೆ ಅದು ಇಷ್ಟ ಆಗೋದಿಲ್ಲ. ಅದು ಮನುಷ್ಯ ಸ್ವಾಭಾವಿಕ. ಪ್ರತಿಯೊಂದು ನನಗಿಷ್ಟ ಆಗಬೇಕು ಅಂತೇನು ಇರೋದಿಲ್ವಲ್ಲ. ನನಗೆ ಇಷ್ಟ ಆಗದೇ ಇರತಕ್ಕಂತಹ ವಿಚಾರಗಳನ್ನು ರಿಪೋರ್ಟ್ ಮಾಡಬಹುದು. ಯೂಟ್ಯೂಬಲ್ಲೂ ಕೂಡ ಅದಕ್ಕೆ ಅವಕಾಶ ಇದೆ. ಈ ಕಂಟೆಂಟು ಕಮ್ಯೂನಲ್ ಅನ್ನು ಸಾರುತ್ತೆ ಅಂತಾನು ರಿಪೋರ್ಟ್ ಮಾಡಬಹುದು. ಈ ಕಂಟೆಂಟು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತೆ ಹೀಗಂತಾನು ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ ಹೀಗಂತಾನು ನೀವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಅದೇ ತರಹ ದೂತ ಎಂಡಿಯ ವಿಡಿಯೋಗೆ ಲಕ್ಷಾಂತರ ರಿಪೋರ್ಟ್ಗಳಾಗಿದೆ ಎನ್ನುವಂತಹ ಮಾಹಿತಿ ಇದೆ. ರಿಪೋರ್ಟ್ ಮಾಡಲ್ಪಟ್ಟ ಸಂಖ್ಯೆಗಿಂತ ಆತನ ವಿಡಿಯೋವನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದವರ ಸಂಖ್ಯೆ 10ರಷ್ಟು ಜಾಸ್ತಿ ಇದೆ. ಧನಾತ್ಮಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರ ಸಂಖ್ಯೆ ನಕಾರಾತ್ಮಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರಿಗಿಂತಲೂ 10 ಪಟ್ಟು ಜಾಸ್ತಿ ಇದೆ ಎನ್ನುವುದಾದರೆ ಕರಾವಳಿ ಭಾಗದಲ್ಲಿ ಈ ಒಂದು ವಿಡಿಯೋ ಕಿಚ್ಚನ್ನ ಹತ್ತಿಸಿದೆ ಅಥವಾ ಹೊತ್ತಿಸಿದೆ ಅಥವಾ ಹಚ್ಚಿದೆ ಎಂದರ್ಥ. ನೋಡ್ರಿ, ಆತ ಯಾರು, ಆತನ ಹಿನ್ನೆಲೆ ಏನು ಅದು ಮುಖ್ಯ ಆಗೋದಿಲ್ಲ. ಆತ ಹೇಳ್ತಿರ್ತಕ್ಕಂತಹ ವಿಚಾರಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆಯಾ ಅಥವಾ ನ್ಯಾಯಕ್ಕೆ ದೂರವಾದಂತಹದ್ದನ್ನ ಆತ ಏನಾದರೂ ಪ್ರಸ್ತುತಪಡಿಸ್ತಿದ್ದಾನ ಅಥವಾ ಸುಳ್ಳನ್ನ ವೈಭವೀಕರಿಸಿ ಹೇಳ್ತಾ ಇದ್ದಾನ, ಆತನಿಂದ ಸಮಾಜಕ್ಕೆ ಏನಾದರೂ ಲಾಭ ಇದೆಯಾ? ಒಂದು 14 ವರ್ಷದ ಹಿಂದೆ ಘಟಿಸಿ ಹೋದ ಅತ್ಯಂತ ಅಪರಾಧಕ್ಕೆ ನ್ಯಾಯ ಸಿಗುವಂತಹ ಕೆಲಸ ಆ ವಿಡಿಯೋದಿಂದ ಆಗಬಹುದಾ? ಈ ಅರ್ಥದಲ್ಲೂ ಕೂಡ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಮೆಚ್ಚುಗೆ ವ್ಯಕ್ತಪಡಿಸುವವರಿಗೂ ಅಧಿಕಾರ ಇದೆ, ಇನ್ನು ಮೆಚ್ಚುಗೆ ವ್ಯಕ್ತಪಡಿಸದೇ ಇರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವೀಕಾರ ಮತ್ತು ನಿರಾಕರಣೆ ಎರಡೂ ಅಧಿಕಾರ ಅವರುಗಳಿಗಿದೆ. ಸೊ ಎಂಡಿ ಸಮೀರ್ನ ಈ ನೂತನ ವಿಡಿಯೋಗೂ ಕೂಡ ಅದೇ ತರಹದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸೊ ಕರಾವಳಿ ಭಾಗದಲ್ಲಿ ಆಗಿರ್ತಕ್ಕಂತಹ ಅನೇಕ ಅಸಹಜ ಸಾವುಗಳ ಬಗ್ಗೆ ತನಿಖೆಯಾಗಬೇಕು ಎನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದೆ. ನಿನ್ನೆ ನಾವೊಂದು ವರದಿಯನ್ನು ವಿಸ್ತೃತವಾಗಿ ಪ್ರಸಾರ ಮಾಡಿದ್ವಿ. ಆ ವರದಿಯಲ್ಲೇನಿತ್ತು? ಕರಾವಳಿ ಭಾಗದ ಒಂದು ಹೆಣ್ಣು ಮಗಳು 14 ವರ್ಷದ ಹಿಂದೆ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ಗೆ ಒಳಗಾಗಿ ಕೊಲೆಯಾಗಿ ಹೋಗ್ತಾಳೆ. ಆ ಹುಡುಗಿಯ ಪರ ಅನೇಕರು ಹೋರಾಟಕ್ಕಿಳಿದಿದ್ರು. ಆ ಹೋರಾಟಗಾರರ ಹೆಸರು ಸೌಜನ್ಯ ಪರ ಹೋರಾಟಗಾರರು ಅಂತ. ಅದಕ್ಕೊಂದಷ್ಟು ನಾಯಕತ್ವಗಳಿದ್ದಾವೆ. ಸ್ಥಳೀಯ ಮುಖಂಡರುಗಳು ಆ ಹೋರಾಟದ ನಾಯಕತ್ವವನ್ನು ವಹಿಸಿದ್ದಾರೆ. ಆ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರೆ, ಟಿ ಜಯಂತ್ ಅಂತ ಹೆಸರು ಕೇಳಿ ಬರುತ್ತೆ, ಗಿರೀಶ್ ಮಟ್ಟಣ್ಣನವರಂತ ಬರ್ತಾರೆ, ಇನ್ನೂ ಅನೇಕರು. ಆ ಪೈಕಿ ದೂತ ಸಮೀರ್ ಕೂಡ ಸೇರ್ಪಡೆಯಾಗ್ತಾನೆ. ಇಷ್ಟೂ ಜನ ಆನ್ಲೈನ್ ಲೈವ್ ಮುಖಾಂತರ ಕೂತ್ಕೊಂಡು ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ. ಆ ವ್ಯಕ್ತಿಯಿಂದ ಅನೇಕ ಸಾವು ನೋವುಗಳ ಬಗ್ಗೆ ಕೆಲ ರಹಸ್ಯಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗಬಹುದು. ಹಾಗಾಗಿ ನಮಗೆ ಭುಜಬಲವು ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಈ ಪ್ರಕರಣದ ಮುಖಾಂತರವಾಗಿ. ಈ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಶವ ಹೂಳ್ತಾ ಇದ್ದಂತಹ ವ್ಯಕ್ತಿಯ ವೈರಲ್ ಪತ್ರ ಇದೆಯಲ್ಲ, ಆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಈ ಸೌಜನ್ಯ ಪರ ಹೋರಾಟಗಾರರು ಆ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತರುವಂತಹ ಸಾಧ್ಯತೆಗಳಿದಾವೆ. ಕಾರಣ ಇಷ್ಟೇ, ಇವರಿಗೂ ನ್ಯಾಯ ಬೇಕು, ಈ ಪ್ರಕರಣಕ್ಕೂ ನ್ಯಾಯ ಬೇಕು. ಭುಜ ಯಾರ್ದಾದ್ರೇನು ಬಂದೂಕು ಇಟ್ಟು ಶೂಟ್ ಮಾಡಬಹುದಲ್ವಾ? ಅರ್ಥಾತ್ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಾಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ. ಇನ್ನು ಈ ಕೋರ್ಟಿಗೆ ಹಾಜರಾದಂತಹ ವ್ಯಕ್ತಿ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ, ನಾನು ಹೂತಾಕಿದ ಶವಗಳ ಬಗ್ಗೆ ನನಗೆ ಒಂದಷ್ಟು ಹೇಳಲಿಕ್ಕಿದೆ ಅಂತೇಳಿ ಆತ ಪ್ರತ್ಯಕ್ಷಗೊಂಡಿದ್ದಾನೆ. ಸೊ ಎರಡೂ ವಿಭಾಗಕ್ಕೂ ಬೇಕಾಗಿರುವಂತಹದ್ದು ನ್ಯಾಯ. ಹಾಗಾಗಿ
ಜನ ಕೇಳ್ತಾ ಇದ್ದಾರೆ, ಕಟ್ಟ ಕಡೆಯದಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗೋದ್ಯಾವಾಗ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.